ನೀವೇನಾದ್ರೂ ರೋಮನ್ ಎಂಪೈರ್ ಅಲ್ಲಿ 4 ವಾರ ಕಳಿಬೇಕು ಅಂದ್ರೆ ಏನ್ ಮಾಡ್ತೀರಾ? ಮೊದಲನೇ ವಾರ ನೀವು ಕೊಲೋಸಿಯಂಗೆ ಹೋಗ್ತೀರಾ. ಕ್ರೌಡ್ ಚೇರ್ ಮಾಡ್ತಿದ್ದಾರೆ, ಗ್ಲೇಡಿಯೇಟರ್ಸ್ ಹೊಡೆದಾಡ್ತಿದ್ದಾರೆ, ಸ್ಟೀಲ್ ಅಗೇನ್ಸ್ಟ್ ಸ್ಟೀಲ್. ಒಬ್ಬ ಸೋಲ್ತಾನೆ. ಈಗ ಆ ಜನ ಡಿಸೈಡ್ ಮಾಡ್ತಾರೆ ಅವನ ವ್ಯಥೆ ಏನು ಅಂತ. ನೀವು ಹಾಗೆ ನಿಂತು ನೋಡ್ತಾ ಇರ್ತೀರಾ. ಸಾಯೋದು ಕೂಡ ಇಲ್ಲಿ ಒಂದು ಆಟ. ಇದು ಯಾವುದೇ ಎಂಟರ್ಟೈನ್ಮೆಂಟ್ ಅಲ್ಲ, ಇದು ಕ್ರೂರತೆ. ಇದು ರೋಮನ್ ಎಂಪೈರ್. 2ನೇ ವಾರ ರೋಮನ್ ಫೋರಮ್ಗೆ ಹೋಗ್ತೀರಾ. ಇಲ್ಲಿದೆ ಎಂಪೈರ್ನ ಶಕ್ತಿ. ಸೆನೆಟರ್ಸ್ ಆರ್ಗ್ಯೂ ಮಾಡ್ತಿದ್ದಾರೆ. ಹಾಗೆ ಹೊರಬಂದ್ರೆ ಸಿಟಿಗೆ ನೀರು ತರಕ್ಕೆ ಕಟ್ಟಿರೋ ಮ್ಯಾಸಿವ್ ಕೊಳವೆಗಳು, ಕೊನೆನೇ ಇಲ್ಲದೆ ಇರೋ ಕಲ್ಲಿನ ಬೀದಿಗಳು ಇಡೀ ಎಂಪೈರ್ನ ಕನೆಕ್ಟ್ ಮಾಡುತ್ತೆ. ಇವನ್ನೆಲ್ಲ ಕಟ್ಟಿರೋದು ಶಾಶ್ವತವಾಗಿರಲಿ ಅಂತ. 3ನೇ ವಾರ ಅಲ್ಲಿದ್ದ ಅತಿ ದೊಡ್ಡ ಬಾತ್ ಹೌಸ್ಗೆ ನೀವು ಹೋಗ್ತೀರಾ. ಆವಿ ತುಂಬಿದೆ, ಜನ ಮಾತಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಸಿಲ್ಕು, ಸ್ಪೈಸಸ್ಸು, ಗೋಲ್ಡು, ಹೀಗೆ ಎಲ್ಲ ಟ್ರೇಡಿಂಗ್ ಈ ಮಾರ್ಕೆಟ್ಗಳಲ್ಲಿ ನಡೆಯುತ್ತೆ. ಊಟ, ಗಲಾಟೆ, ತಮಾಷೆ, ಇಲ್ಲಿ ಎಲ್ಲ ಇದೆ. ಇದು ಯಾವುದೋ ವಾರಲ್ಲಿ ಮುಳುಗಿರೋ ಎಂಪೈರ್ ಅಲ್ಲ. ಇಲ್ಲೂ ಕೂಡ ನಿಮಗೆ ಈ ಎಂಪೈರ್ನ ಶಕ್ತಿ ಕಾಣಿಸುತ್ತೆ. 4ನೇ ವಾರ ವಿಕ್ಟ್ರಿ ಪೆರೇಡ್ ಮಧ್ಯೆ ಇದ್ದೀರಾ. ಸೋಲ್ಜರ್ಸ್ ಯುದ್ಧ ಮುಗಿಸಿ ಮನೆಗೆ ವಾಪಸ್ ಆಗ್ತಿದ್ದಾರೆ. ಜನ ಅವರಿಗೋಸ್ಕರ ಚೇರ್ ಮಾಡ್ತಿದ್ದಾರೆ. ರೋಮ್ಗೆ ಕೊನೆನೇ ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಕಾಣಿಸ್ದೇ ಇರೋದು ನಿಮಗೆ ಕಾಣಿಸಿದೆ. ಅಲ್ಲಿನ ವೆಯ್ಟು, ಪ್ರೆಷರು, ಆ ಖುಷಿ ಒಳಗಿರೋ ಎಂಪೈರ್ನ ಬಿರುಕುಗಳು. ನಿಮ್ಮ ಸಮಯ ಮುಗಿತಾ ಇದೆ. ಈ ಕೊನೆ ಕ್ಷಣದಲ್ಲಿ ಹಾಗೆ ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಿದ್ದೀರಾ. ರೋಮನ್ ಎಂಪೈರ್ಗೆ ಕೊನೆ ಇಲ್ಲ ಅಂತ ಅನ್ನಿಸ್ಬೋದು, ಆದರೆ ಒಂದಲ್ಲ ಒಂದಿನ ಪ್ರತಿಯೊಂದು ಬೀಳಲೇಬೇಕು.